ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ಹುಣ್ಣಿಮೆ ದಿನ. ಹೋಳಿ ಹುಣ್ಣಿಮೆ ದಿನ ಕೆಲಸದಿಂದ ಬಂದು ಹಸ್ಬೆಂಡ್ ಹೇಳಿದರು ಏನಾದರೂ ಸ್ವಲ್ಪ ಸಿಹಿ ಮಾಡು ಅಂತ. ಸೊ ಅದಕ್ಕೋಸ್ಕರನೇ ಕಡಲೆಬೇಳೆ ಇತ್ತು ಮನೆಯಲ್ಲಿ ಸ್ವಲ್ಪ, ಹಾಗೆ ಬೆಲ್ಲ ಕೂಡ ಇತ್ತು. ಹಾಗಾಗಿ ಹೋಳಿಗೆ ಮಾಡ್ಕೊಂಡು ಬಿಡೋಣ ಅಂತ ಎಣಿಸಿ ಬೇಳೆನ ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದಾದ ನಂತರ ಹಿಟ್ಟನ್ನು ಕಲಿಸ್ಕೋಬೇಕು. ಒಂದು ಅರ್ಧ ಕೆ ಜಿ ಅಷ್ಟಿತ್ತು ಬೇಳೆ. ಸೊ ಅರ್ಧ ಕೆ ಜಿ ಹಿಟ್ಟಿಗೆ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದಾದ ನಂತರ ಕಲಿಸ್ಕೊಂಡಿಟ್ಟು ಇದನ್ನು ಹೋಳಿಗೆಗೆ ಮಾತ್ರ ನಮಗೆ ಹೇಗೆ ಬೇಕು, ಎಷ್ಟು ಹೂರ್ಣದ ಹೇಗಿರುತ್ತೋ ಅದೇ ಥರ ಹಿಟ್ಟನ್ನು ಕಲಿಸ್ಕೊಂಡು ಗಟ್ಟಿಬೇಕಂದ್ರೆ ಗಟ್ಟಿ ಕೂಡ. ಮೊದಲಿಗೆ ನಾನು ಇದನ್ನು ತೆಳು ಬೇಕಂದ್ರೆ ತೆಳು ಕೂಡ ಎಣ್ಣೆ ಹಾಕಿ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿಡಬೇಕು. ಅದು ಬೇಳೆ ಕುದಿತಾ ಇದ್ದಾಗೇ ನನ್ನ ಮಗ ಬಂದು ಹಾಕಿ ಕೊಡು ಅಂತ ಹೇಳಿದ. ಸೊ ಬೇಳೆನ ಅವನಿಗೆ ಹಾಕಿ ಕೊಟ್ಟೆ, ಅವನು ತಿಂತಾ ಇದ್ದಾನೆ. ಅದು ಒಂದು ಪ್ಲೇಟ್ ಮುಚ್ಚಿ, ಹಾಗೆಯೇ ಎಣ್ಣೆ ಕವರ್ ಇದ್ದರೆ ಅದನ್ನು ಕೂಡ ಮುಚ್ಚಿಡ್ಬೋದು. ಹಿಟ್ಟು ತುಂಬಾ ಸಾಫ್ಟ್ ಆಗಿರುತ್ತೆ. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಅದಾದ ನಂತರ ಬೇಳೆನ ಬಸಿಕೊಳ್ಬೇಕೀಗ. ಬೇಳೆ ಫುಲ್ಲು ಸಾಫ್ಟಾಗಿ ಬೇಯಬೇಕು. ಆದ ನಂತರ ಬೇಳೆನ ನೀರಿಂದ ಸಪ್ರೇಟ್ ಮಾಡಬೇಕು. ಫುಲ್ಲು ನೀರು, ಒಂದು ಸ್ವಲ್ಪನೂ ನೀರು ಇರಬಾರ್ದು, ಫುಲ್ಲು ನೀರನ್ನು ಬಸ್ಕೊಳ್ಬೇಕು. ಅದಾದ ನಂತರ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲನ ಸೇರಿಸ್ಕೊಂಡು ಕುದಿಸ್ಕೋಬೇಕು. ಮೊದಲೀಗ ಬಸ್ಕೊಂಡು ಒಂದು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಬಸ್ಕೊಳ್ಬೇಕು. ಪೂರ್ತಿ ನೀರನ್ನು ಬಸ್ಕೊಂಡು ಸ್ವಲ್ಪ ಅರ್ಧ ಕೆ ಜಿ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ನಮಗೆ ಹೋಳಿಗೆ ಒಂದು 2-3 ದಿನ ಇಟ್ಟರೂ ಹಾಳಾಗಲ್ಲ. ಅದಾದ ನಂತರ ಈ ಬಸ್ತಿರೋ ಕಟ್ಟುಂಟಲ್ಲ, ಅದಕ್ಕೆ ಸ್ವಲ್ಪ
ಹುಣಸೆ ಹಣ್ಣನ್ನು ಹಾಕ್ತಿದ್ದೀನಿ. ಇವತ್ತು ಹುಣಸೆ ಹಣ್ಣು ಹಾಕಿ ಸಾರು ಮಾಡ್ತೀನಿ. ಸಿಂಪಲ್ಲಾಗಿ ರಸಮ್ ಥರ ಆಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಸಿಂಪಲ್ ರೆಸಿಪಿ, ಒಂದು ಹೋಳಿಗೆ ಮಾಡುತ್ತೀನಿ ಅಷ್ಟೇ. ಸ್ವಲ್ಪ ಸಿಂಪಲ್ಲಾಗಿ ರಸಮ್ ಥರ ಸಾರು ಮಾಡ್ತೀನಿ. ಹಾಗೆಯೇ ನೆಂಚ್ಕೊಳ್ಳಿಕ್ಕೆ ಈರುಳ್ಳಿ ಪಲ್ಯ ಟೈಪ್ ಮಾಡ್ತೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅದಾದ ನಂತರ ಇಲ್ಲಿ ಸಾಂಬಾರಿಗೆ ಈರುಳ್ಳಿನ ಮತ್ತು ಹಾಗೆಯೇ ಸ್ವಲ್ಪ ಪಲ್ಯಕ್ಕೆ ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೇನೆ. ಸಿಂಪಲ್ಲಾಗಿ ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೇನೆ. ಬದನೆಕಾಯಿ ಇದ್ದರೆ ಬದನೆಕಾಯಿ ಕೂಡ ಹೋಳಿಗೆಗೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೇಲಿ ಬದನೆಕಾಯಿ ಇರಲಿಲ್ಲ, ಸೊ ಈರುಳ್ಳಿ ಇತ್ತು. ಸೊ ಅದೇ 2 ಈರುಳ್ಳಿ ತೊಗೊಂಡು ಅದನ್ನೇ ಕಟ್ ಮಾಡಿಕೊಂಡು ಅದನ್ನೇ ಸ್ವಲ್ಪ ಖಾರ, ಉಪ್ಪು, ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲ ಕೂಡ ಸರಿ ಎಲ್ಲ ಬೆಲ್ಲ ಬೇಳೆ 2 ಮಿಕ್ಸ್ ಆಗಿದೆ. ಅದೊಂಥರ ಲಿಕ್ವಿಡ್ ಟೈಪ್ ಆಗುತ್ತೆ. ಸೊ ಅದನ್ನು ಈಸಿಯಾಗಿ ನಾವು ಗ್ರೈಂಡರ್ಗೆ ಕೂಡ ಹಾಕ್ಕೊಳ್ಬೋದು, ಅಥವಾ ಈ ಮಿಕ್ಸಿಗೆ ಕೂಡ ಹಾಕ್ಕೊಳ್ಬೋದು. ನಾನೇನು ಮಾಡ್ತೀನಿ ಅಂದರೆ ಬಿಸಿ ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕಿ 1-2 ಟರ್ನ್ ಮಾಡಿಕೊಂಡ್ರೆ, ರಿವರ್ಸಲ್ಲಿ ಮಾಡಿಕೊಂಡ್ರೆ ಹೂರಣ ಸಾಫ್ಟಾಗಿ ಇದಾಗಿಬಿಡುತ್ತೆ. ಗ್ರೈಂಡರಲ್ಲಿ ಹಾಕಬೇಕಂತೇಳಿದರೆ ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಮಿಕ್ಸಿಯಲ್ಲೇ ಹಾಕ್ಕೊಳ್ತಾ ಇದ್ದೇನೆ. ಸೊ ಮಿಕ್ಸಿಯಲ್ಲಿ ಈ ಥರ ಹಾಕ್ಕೊಂಡು 2 ಬ್ಯಾಚಲ್ಲಿ ಮಾಡ್ಕೊಂಡು ರುಬ್ಕೊಂಡ್ರೆ ಹೂರಣ ರೆಡಿ ಆಗುತ್ತೆ. ಈ ಥರ ಹೂರಣ ರೆಡಿ ಆಗುತ್ತೆ. ಸೊ ಈ ಥರ ರುಬ್ಕೊಂಡು ನಾವು ಹೂರಣನ ತೆಗೆದಿಟ್ಕೊಳ್ಬೇಕು. ಹಾಗಾಗಿ ಈ ಥರ 2 ಬ್ಯಾಚಲ್ಲಿ ನಾನು ರುಬ್ಕೊಂಡೆ. ಇಷ್ಟು ಹೂರಣ ರೆಡಿ ಆಯಿತು. ಇಷ್ಟು ಹೂರಣ ರೆಡಿ ಆದ ನಂತರ ನಾನು ಸೈಡ್ ಇಟ್ಕೊಂಡು ಈಗ ಏನು ಸಾಂಬಾರು ಮಾಡ್ಕೊಳ್ತೀನಿ. ಅದೇನು ಹುಳಿ ಹಾಕಿದ್ನಲ್ವಾ, ಚೆನ್ನಾಗಿ ಹುಳಿನ ಕಿವುಚ್ಕೊಳ್ಬೇಕು. ಅದೇ ಬೇಳೆ ಕಟ್ಟಿನಲ್ಲಿ ಈ ಥರ ಕಿವುಚ್ಕೊಂಡು ಸಾರು ಮಾಡೋದ್ರಿಂದ ಸಾರು ತುಂಬಾ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಒಂದೇ ಒಂದು ಟೊಮೆಟೊನ ತೊಗೊಂಡಿದ್ದೀನಿ. ಆ ಟೊಮೆಟೊನ ಒಗ್ಗರಣೆ ಮಾಡ್ಕೊಳ್ಬೇಕು. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೇ ಜೀರಿಗೆ, ಸಾಸಿವೆ, ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಫ್ರೈ ಆಗಬೇಕು. ಅದಾದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ, ಹಾಗೆಯೇ ಸ್ವಲ್ಪ ಸಾಂಬಾರು ಪೌಡರ್, ಉಪ್ಪು, ಹಾಗೆಯೇ ಖಾರದ ಹುಡಿ ಸೇರಿಸ್ಕೊಳ್ಬೇಕು. ಅದು ಚೆನ್ನಾಗಿ ಫ್ರೈ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಬೇಕು. ಆನಂತರ ಇದೇನು ನಾವು ಹುಳಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ತಳಮಳ ಕುದಿಬೇಕು. ಅದು ಆವಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದು ಸರಿ ಕುದಿಯೋ ತನಕ ಚೆನ್ನಾಗಿ ಕುದಿಸ್ಕೊಂಡು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಖಾರನ ನೋಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇದು ಅಂತೂ ಬಿಸಿ ಬಿಸಿ ಅನ್ನಕ್ಕೆ ಇದ್ರ ಜೊತೆ ಹಪ್ಪಳ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಇವತ್ತು ಇದನ್ನು ತುಂಬಾ ಸಿಂಪಲ್ಲಾಗಿ ಮಾಡಿದ್ದೇನೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ರೆಡಿ ಆಗ್ತಿದ್ದಾಗೇ ಈ ಸೈಡ್ ಇನ್ನೊಂದು ಪಾತ್ರೆ ಇಟ್ಕೊಂಡು ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ 1-2 ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಂಡಿಗೆನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ಹೋಳಿಗೆ ಜೊತೆ ಸಾಂಬಾರು ಜೊತೆ ಸ್ವಲ್ಪ ಸಂಡಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಸಂಡಿಗೆನ ಫ್ರೈ ಮಾಡ್ಕೊಳ್ತಿದ್ದೀನಿ. ಮತ್ತು ಅದೇ ಉಳಿದ ಎಣ್ಣೆಯಲ್ಲಿ ಏನು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ವಲ್ವ 1-2, ಸೊ ಆ ಈರುಳ್ಳಿನ ಹಾಕ್ಕೊಂಡು
ಅದೇ ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಮಸಾಲೆ ಹುಡಿ, ಹಾಗೆಯೇ ಸ್ವಲ್ಪ ಖಾರದ ಹುಡಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿದರೆ ಹೋಳಿಗೆ ಜೊತೆ ಇದು ಪಲ್ಯ ಚೆನ್ನಾಗಿರುತ್ತೆ. ಬದನೆಕಾಯಿ ಇರೋದಿದ್ದರೆ ಈ ಥರ ಮಾಡ್ಕೊಳ್ಬೋದು. ಮೊನ್ನೆ ಎಲ್ಲ ಊರಿಂದ ತುಂಬಾ ಬದನೆಕಾಯಿ ತೊಗೊಂಡು ಬಂದಿದ್ದರು. ಸೊ ಅದನ್ನು ನಾನು ಎಲ್ಲರಿಗೂ ಕೊಟ್ಬಿಟ್ಟು ಇನ್ನೇನು ಹಾಳಾಗುತ್ತಂತೆ. ಇವತ್ತು ಬದನೆಕಾಯಿ ಇರಲಿಲ್ಲ. ಸೊ ಸ್ವಲ್ಪ ಸದ್ಯಕ್ಕೆ ತಾನೇ ಅಂತ ಎಣಿಸಿ ಹಾಗೆಯೇ ಈರುಳ್ಳಿ ಪಲ್ಯ ಮಾಡಿದೆ ನಾನು. ಸಾಂಬಾರೂ ರೆಡಿ ಆಯಿತು ನೋಡಿ, ಕುದೀತಾ ಉಂಟು ಸಾಂಬಾರು. ಈಗ ಹೋಳಿಗೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಿದ್ದೇನೆ. ಹೂರಣ ರುಬ್ಬಿಟ್ಟಿದ್ದೇನೆ. ಅಷ್ಟರಲ್ಲಿ ನನ್ನ ಮಕ್ಕಳು ಫುಲ್ ಅರ್ಧಕ್ಕರ್ಧ ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ ಹೂರಣನ. ಹಾಗೆ ನಾನು ಆಚೆ ಹೋಗಿ ಈಚೆ ಬರುವಷ್ಟರಲ್ಲಿ ಎಲ್ಲನ ಅರ್ಧಕ್ಕರ್ಧ ತಿಂದು ಖಾಲಿ ಮಾಡಿಟ್ಟಿದ್ದಾರೆ. ಹಿಟ್ಟು ನೋಡಿ ತುಂಬಾ ಸಾಫ್ಟ್ ಆಗಿದೆ ಅಲ್ಲ, ಈ ಥರ ಹಿಟ್ಟಾಗಬೇಕು. ಹೂರಣ ಒಂದು ವೇಳೆ ತೆಳು ಆದರೆ ಹಿಟ್ಟು ಸ್ವಲ್ಪ ತೆಳು ಆಗಬೇಕು. ಹೂರಣ ಸ್ವಲ್ಪ ಗಟ್ಟಿ ಆದರೆ ಹಿಟ್ಟು ಸ್ವಲ್ಪ ಗಟ್ಟಿ ಇದ್ದರೆ ಹೋಳಿಗೆನ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು. ನೋಡಿ ಎಲ್ಲ ನನ್ನ ಮಗ ತೆಗೆದು ತಿಂತಾ ಇರ್ತಾನೆ. ಅವನಿಗೆ ಏನಿಟ್ರು ಈ ಹೂರಣ ತಿನ್ನೋದಂತ ಹೇಳಿದರೆ ತುಂಬಾ ಇಷ್ಟ. ಅರ್ಧಕ್ಕರ್ಧ ತಿಂದು ಖಾಲಿ ಮಾಡಿದ್ದಾನೆ ನೋಡಿ. ಎಷ್ಟು ಇಬ್ಬರು ಇದ್ದಾರೆ, ಇಬ್ಬರೂ ಅರ್ಧಕ್ಕರ್ಧ ತಿಂದು ಖಾಲಿ ಮಾಡಿದ್ದಾರೆ. ನಾನು ಹೊರಗಡೆ ಹೋಗುವಾಗ ಕೈ ಹಾಕಿ ತಿನ್ನೋದು, ಮತ್ತು ಬಂದು ನನ್ನ ಹತ್ರನೂ ಕೂಡ ತೊಗೊಳ್ತಾ ಇದ್ದರು. ಹಾಗೆಯೇ ನೋಡ್ತೇನೆ ಇದು ಈ ಉಳಿದ ಹೂರಣದಲ್ಲಿ ಎಷ್ಟು ಹೋಳಿಗೆ ಆಗುತ್ತೆ ಅಷ್ಟು ಹೋಳಿಗೆ ಮಾಡ್ತೇನೆ. ನಮಗೆ ಈಗ ತಿನ್ನಲಿಕ್ಕಾದರೆ ಸಾಕು. ಸ್ವಲ್ಪ ದೇವರಿಗೆ ನೈವೇದ್ಯ ಮಾಡಿ ಉಳಿದದನ್ನು ಅವರಿಗೆ ತಿನ್ನಲಿಕ್ಕಾದರೆ ಸಾಕಂತೇಳಿ ಮೊದಲಿಗೆ ಸ್ವಲ್ಪ ಹಿಟ್ಟನ್ನು ಕೈಯಲ್ಲಿ ಇಟ್ಕೊಂಡು ಆನಂತರ ಹೂರಣನ ತೊಗೊಂಡು ಸ್ವಲ್ಪ ಮುದ್ದೆ ಥರ ಇದನ್ನು ಮಾಡಿ ಹಿಟ್ಟೊಳಗಿಟ್ಟು ಕೈಯಿಂದ ಮೇಲೆ ಹಿಟ್ಟನ್ನು ತರಬೇಕು. ಸೊ ತಂದು ಅದನ್ನು ಏನು ಎಡ್ಜ್ ಇರುತ್ತಲ್ವ ಅದನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ಲಟ್ಟಣಿಗೆಗೆ ಒಂದು ಯಾವುದಾದ್ರೂ ಕವರ್, ಎಣ್ಣೆ ಕವರ್ ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರಲ್ಲಿ ಕೂಡ ಇದ್ದರೆ ಅದನ್ನು ಲಟ್ಟಿಸ್ಬೋದು. ಸ್ವಲ್ಪ ಜಾಸ್ತಿ ಎಣ್ಣೆ ಯೂಸ್ ಮಾಡಬೇಕು ಇದಕ್ಕೆ. ಯಾಕಂತೇಳಿದರೆ ಅದು ಸಾಫ್ಟಾಗಿ ಬರಬೇಕಂತೇಳಿದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಸೊ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮೊದಲಿಗೆ 1, 2, 3 ಎಕ್ಸ್ಟ್ರಾ ಮಾಡಿ ಇಟ್ಕೊಂಡು ಬಿಡ್ತೀನಿ. ಆವಾಗ ರಪ ಲಟ್ಟಿಸಿ ಬೇಯಿಸ್ಬೋದಲ್ಲ ಅಂತ. ಹಾಗೆಯೇ ಮಾಡ್ಕೊಂಡು ಇಟ್ಕೊಂಡು ಈಗ ಲಟ್ಟಿಸ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಕವರ್ ಇಟ್ಕೊಂಡಿದ್ದೀನಿ. ಆ ಕವರ್ ಇಟ್ಕೊಂಡು ಲಟ್ಟಿಸ್ತಾ ಇದ್ದೀನಿ. ಅದೇನಿಲ್ಲ ತುಂಬಾ ಏನು ಅರ್ಧೋಗಲ್ಲ, ಏನಾಗಲ್ಲ. ಸ್ವಲ್ಪ ಎಣ್ಣೆ ಕೆಳಗಡೆ ಹಾಕಿ ಲಟ್ಟಿಸ್ತಾ ಹೋಗಬೇಕು. ಇದಂತೂ ತುಂಬಾ ಈಸಿ ಈ ಥರ ಮಾಡೋದು. ಇನ್ನೊಂದು ಮಾಡ್ತಾರೆ ಅಮ್ಮನ ಮನೆಯಲ್ಲಿ ಅಮ್ಮ ಮಾಡ್ತಾರೆ. ಹಿಟ್ಟಂತೂ ತುಂಬಾ ಸ್ಮೂತಾಗಿರುತ್ತೆ. ಹಿಟ್ಟನ್ನು ಹೀಗೆ ಮಾಡಿ ಹೀಗೆ ತೆಗೆದ್ರೆ ಹಾಗೇ ಬೀಳುತ್ತೆ. ಸೊ ಆ ಥರ ಮಾಡ್ತಾರೆ. ನಾನು ಆ ಥರ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಹೂರಣ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ತೀಡ್ಲಿಕ್ಕೇ ಬರೋದಿಲ್ಲ. ಅದನ್ನು ಲಟ್ಟಿಸ್ಲಿಕ್ಕೇ ಕಷ್ಟ ಆಗುತ್ತೆ. ನಾನಂತೂ ಅದಕ್ಕೋಸ್ಕರನೇ ಹಿಟ್ಟನ್ನು ಸ್ವಲ್ಪನೇ ಗಟ್ಟಿ ಮಾಡಿ ಹೂರಣನೂ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿ ಹೋಳಿಗೆ ತುಂಬ ಚೆನ್ನಾಗಿ ಉಬ್ಬುತ್ತೆ. ಈ ಥರ ಲಟ್ಟಿಸ್ಕೊಂಡು ಆನಂತರ ಹಂಚಿಗೆ ಹಾಕಿ ಬೇಯಿಸ್ಕೊಳ್ಬೇಕು. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಸುತ್ತಲೂ ಚೆನ್ನಾಗಿ, ಅಂದರೆ ಮೈದಾ ಅಲ್ವಾ ನಾವು ಯೂಸ್ ಮಾಡಿರೋದು. ಸೊ ಮೈದಾ ಹಿಟ್ಟಿನ ಎಡ್ಜ್ ಎಲ್ಲ ಬೇಯಬೇಕು. ಚೆನ್ನಾಗಿ ಬೆಂದರೆ ತಾನೇ ಅದು ಇದಾಗುತ್ತೆ. ಇಲ್ಲದಿದ್ದರೆ ಇಷ್ಟೆಲ್ಲ ಮಾಡಿದೆ. ಆಲ್ಮೋಸ್ಟ್ ಹೋಳಿಗೆನೂ ರೆಡಿ ಆಯಿತು. ಹಾಗೆಯೇ ಸಾಂಬಾರಿಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದೆ. ಹಾಗೆಯೇ ಈರುಳ್ಳಿ ಪಲ್ಯಕ್ಕೆ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ ನೋಡಿ. ಈರುಳ್ಳಿ ಪಲ್ಯ, ಹಾಗೆಯೇ ಸಾಂಬಾರು, ಸ್ವಲ್ಪ ಹೋಳಿಗೆ ಅಂತೂ ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದರೆ ನನ್ನ ಹಸ್ಬೆಂಡು ಇವತ್ತು ಇರೋದು ಪ್ಲೇಟಲ್ಲೆಲ್ಲ ಹೋಳಿಗೆ ಅವರೇ ಜಾಸ್ತಿ ತಿಂದದ್ದು. ಹಾಗೆ ನನ್ನ ಮಕ್ಕಳು 2 ಹೋಳಿಗೆ ತಿಂದು ದೇವರಿಗೆ ಕೂಡ ಪೂಜೆ ಮಾಡಿ ಸೊ ಅವರು ಹಸ್ಬೆಂಡ್ ಅವರಿಗೆಲ್ಲ ಹಾಕಿಕೊಟ್ಟೆ. ಅವರು ಕೂಡ ಎಲ್ಲ ಊಟ ಮಾಡಿದರು. ಹಾಗೆ ಮಕ್ಕಳು ಕೂಡ ಊಟ ಮಾಡಿದರು. ಇದು ಎಲ್ಲರೂ ಊಟ ಮಾಡಿದ ನಂತರ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ಈಗ ಇದು ಉಳಿದ ಹಿಟ್ಟಲ್ಲಿ ಹೀಗೆ ಚಪಾತಿ ಮಾಡಿದ್ದೆ, ಮೈದಾ ಹಿಟ್ಟಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒಂದು ತಂದೂರಿ ರೋಟಿ ಥರ ಮಾಡ್ತಾರಲ್ಲ, ರುಮಾಲಿ ರೋಟಿ ಥರ, ಅದೇ ಥರ ಬಂದಿತ್ತು. ಇನ್ನೊಂದು ಸಲ ಅದನ್ನು ಟ್ರೈ ಮಾಡಬೇಕು. ಖಾಲಿ ಪೇಪರಲ್ಲಿ, ಅದು ಎಣ್ಣೆ ಪೇಪರಲ್ಲಿ ಖಾಲಿ ಹಿಟ್ಟನ್ನು ಇಟ್ಕೊಂಡು ಇದನ್ನು ಮಾಡಿದ್ದೆ. ಸೊ ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಅವ್ರದ್ದೆಲ್ಲ ಊಟ ಆದ ನಂತರ ನಾನು ಕೂಡ ಈಗ ಊಟಕ್ಕೆ ರೆಡಿ ಮಾಡ್ಕೊಳ್ತಿದ್ದೇನೆ. ಊಟ ಮಾಡಿ
ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದೆ. ಎಲ್ಲ ಕೆಲಸ ಮಾಡಿ 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 ಸುಸ್ತಾಗಿತ್ತಲ್ವ. ಯಾವಾಗ ಒಂದು 4 ಗಂಟೆಗೆ ಕೆಲಸದಿಂದ ಬಂದು ಶುರು ಮಾಡಿದವಳು ರಾತ್ರಿ 9:30 10 ಗಂಟೆ ಆಗಿತ್ತು ಎಲ್ಲ ಮಾಡಿ ಮುಗಿಸುವಷ್ಟರಲ್ಲಿ. ಅದಾದ ನಂತರ ಪಾತ್ರೆನೂ ತುಂಬಾ ಇತ್ತು. ಸೊ ಪಾತ್ರೆನೂ ತೊಳ್ಕೊಳ್ಬೇಕು. ಊಟ ಮಾಡಿ ಸ್ವಲ್ಪ ಪಾತ್ರೆನ ತೊಳ್ಕೊಂಡು ಅದಾದ ನಂತರ ಮಲಗಬೇಕು. ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಯಾರಾದರೂ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.